ಹಲೋ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ತಾವೆಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾನೆ. ಇವತ್ತೊಂದು ಮುಖ್ಯವಾದಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸರಳವಾಗಿ 3-4 ನಿಮಿಷದಲ್ಲಿ 5 ಅಂಕಗಳನ್ನು ಪಡೆಯುವಂಥ ಒಂದು ವಿಷಯ. ಏನಪ್ಪ ಅದು ವಿಷಯ? ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯ ಪ್ರಶ್ನೆ ಬರೋದು ಯಾವುದಂತ ಹೇಳಿದ್ರೆ ನಕಾಶೆ ಬಿಡಿಸುವಂಥದ್ದು. ನಕಾಶೆ ಬಿಡಿಸಿ ಅದಕ್ಕೆ 4 ಭಾಗಗಳನ್ನು ಗುರುತಿಸುವಂಥದ್ದು ಇರುತ್ತೆ. ಹಾಗಾದ್ರೆ ಈ ನಕಾಶೆಗೆ ಎಷ್ಟು ಪ್ರಶ್ನೆ ಇರುತ್ತೆ, ಅಂಕಗಳನ್ನ ಹೆಂಗೆ ವಿಂಗಡಣೆ ಮಾಡಿರ್ತಾನೆ, ಮತ್ತೆ ಯಾವ ಅಧ್ಯಾಯಗಳಿಂದ ಇದನ್ನ ಕೇಳ್ತಾನೆ, ಮತ್ತು ಅದನ್ನ ಯಾವ ರೀತಿ ನಾವು ಗುರುತಿಸ್ಬೇಕು, ಈ 4 ಮುಖ್ಯವಾದಂಥ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಒಂದು ಪ್ರಶ್ನೆಗೆ ಒಟ್ಟು 5 ಅಂಕಗಳನ್ನ ನಿರ್ಧಾರ ಮಾಡಿರ್ತಾರೆ. ಅದರಲ್ಲಿ 1 ಅಂಕ ನೀವು ನಕಾಶೆಯನ್ನು ಬಿಡಿಸ್ತೀರಾ, ಆ ನಕಾಶೆಗೆ ಕೊಡ್ತಾರೆ. ನಕಾಶೆ ಬಿಡಿಸ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ದೀರಾ, ಯಾರೆಲ್ಲ ಬಿಡಿಸ್ಲಿಕ್ಕೆ ಬರುತ್ತೆ ಒಳ್ಳೇದು. ಜೊತೆಗೆ ಯಾರು ಇನ್ನೂ ನಕಾಶೆ ಬಿಡಿಸ್ಲಿಕ್ಕೆ ಬರಲ್ಲ ಅಂಥ ವಿದ್ಯಾರ್ಥಿಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಬಾಕ್ಸ್ನಲ್ಲಿ, ಅವರೆಲ್ಲ ಕೂಡ ಇಲ್ಲಿ ಕಲಿಬೋದು. ಈ ನಕಾಶೆಯಲ್ಲಿ ನದಿಗಳ ಬಗ್ಗೆ ಕೇಳ್ತಾನೆ, ಬೆಟ್ಟಗಳ ಬಗ್ಗೆ ಕೇಳ್ತಾನೆ, ಮತ್ತೆ ಶಿಖರಗಳ ಬಗ್ಗೆ ಕೇಳ್ತಾನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಬಗ್ಗೆ ಕೇಳ್ತಾನೆ, ವಿಮಾನ ನಿಲ್ದಾಣ, ಬಂದರುಗಳು ಅಥವಾ ಪ್ರಮುಖ ನಗರ ಬಗ್ಗೆ ಕೂಡ ಇಲ್ಲಿ ಕೇಳ್ತಾನೆ. ಇಂಥ ಭಾಗಗಳನ್ನು ಗುರುತಿಸ್ಲಿಕ್ಕೆ ಕೇಳಿದಾಗ ನಾವು ಯಾವ ರೀತಿ ಗುರುತಿಸ್ಬೇಕು? ನದಿ ಬಂದ್ರೆ ಅದನ್ನ ಒಂದು ರೀತಿಯಾಗಿ ಗುರುತಿಸ್ಬೇಕು. ಈಗಾಗಲೇ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ, ಆ ರೀತಿ ಗುರುತಿಸ್ಬೇಕು. ನದಿ ಕಣಿವೆ ಯೋಜನೆಗಳು ಬಂದಾಗ ಅದಕ್ಕೆ ಒಂದು ರೀತಿಯಾಗಿ ಈ ರೀತಿಯಾಗಿ ಗುರುತಿಸ್ಬೇಕು. ಅದೇ ರೀತಿಯಾಗಿ ಶಿಖರಗಳು ಬಂದಾಗ ತ್ರಿಭುಜ ಆಕಾರದಲ್ಲಿ ಆ ಶಿಖರಗಳನ್ನು ಗುರುತಿಸುವಂಥದ್ದು ಮಾಡಬೇಕು. ಅದೇ ರೀತಿಯಾಗಿ ಬೆಟ್ಟಗಳು ಬಂದಾಗ ಪಶ್ಚಿಮ ಘಟ್ಟ ಅಂತ ಕೇಳ್ಬೋದು, ಪೂರ್ವ ಘಟ್ಟ ಅಂತ ಕೇಳಬೇಕು. ಅದನ್ನ ಈ ಒಂದು ನಕಾಶೆಯಲ್ಲಿ ತೋರಿಸಿದಂತೆ ನೀವು ಗುರುತಿಸುವಂತ ಕೆಲಸವನ್ನ ಮಾಡಬೇಕು. ಸರಿ, ಹಾಗಾದ್ರೆ ಈಗ ಯಾವ ಅಧ್ಯಾಯಗಳಲ್ಲಿ ಈ ನಕಾಶೆಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಬಹುದು? ನಾನು ಇಲ್ಲಿಯವರೆಗೆ ನೋಡಿರುವಂತ ಪ್ರಶ್ನೆ ಪತ್ರಿಕೆಗಳನ್ನ ವಿಮರ್ಶೆ ಮಾಡಿದಾಗ ಪ್ರಮುಖವಾಗಿ 3 ಅಧ್ಯಾಯಗಳಲ್ಲಿ ಈ ಒಂದು ನಕಾಶೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿದ್ದೇನೆ ನೋಡಿ. ಅದರಲ್ಲಿ ಮೊದಲನೇದಂತ ಹೇಳಿದ್ರೆ ಭೂಗೋಳಶಾಸ್ತ್ರದ 1ನೇ ಅಧ್ಯಾಯ, ಭಾಗ 1ರಲ್ಲಿ ಕ್ರಮ ಸಂಖ್ಯೆ 10ನೇ ಅಧ್ಯಾಯ, ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಈ ಅಧ್ಯಾಯದಲ್ಲಿ ನಕಾಶೆ ಇಳಿಸುವಂಥದ್ದು ಕೇಳ್ತಾನ. ಜೊತೆಗೆ ಭಾರತದ ಪ್ರಮಾಣಬದ್ಧ ವೇಳೆ ನಿರ್ಧರಿಸುವಂತ ರೇಖಾಂಶ ಯಾವುದದು? 82.5 ಡಿಗ್ರಿ ಪೂರ್ವ ರೇಖಾಂಶ. ಈ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ನೀವು ಇಲ್ಲಿ ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಳಿಸುವಂಥದ್ದನ್ನ ಮಾಡಬೇಕು. ನಾನು ನಕಾಶೆ ತೋರಿಸ್ತಾ ಇದ್ದೀನಿ, ಆ ರೀತಿಯಾಗಿ ನೀವು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಇಲ್ಲಿ ಇಳಿಸಬೇಕಾಗುತ್ತೆ. ಇದು ನಮ್ಮ ಭಾರತದ ನಡುಮಧ್ಯೆ ಹಾದು ಹೋಗಿರುವಂತಹ ರೇಖಾಂಶ. ಇದು ಒಂದು ಈ ಅಧ್ಯಾಯದಲ್ಲಿ ಕೇಳುವಂತ ಸಾಧ್ಯತೆಗಳು ಹೆಚ್ಚಿಗಿರುತ್ತೆ. ಮತ್ತೊಂದಂತ ಹೇಳಿದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಬರುತ್ತೆ, 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಇದು ಕೂಡ ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಪ್ರಶ್ನೆ. ಇದು ಭಾರತವನ್ನ ಅಡ್ಡವಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡುವಂತಹ ರೇಖೆ. ಇದು ಅಂದ್ರೆ ನಡುಮಧ್ಯೆ ಹಾದು ಹೋದಂತಹ ರೇಖೆ. ಇದು ಪೂರ್ವ ಅಕ್ಷಾಂಶ, ಇದು ಉತ್ತರ ಅಕ್ಷಾಂಶದಲ್ಲಿ ಇದು ಬರುವಂಥದ್ದು. ಇಲ್ಲಿ ಕೂಡ ನೀವು ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಗುರುತಿಸುವಂತ ಕೆಲಸವನ್ನು ಮಾಡಬೇಕು. ಈ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಈ 2 ಪ್ರಮುಖವಾದಂತಹ ಪ್ರಶ್ನೆಗಳು ಅಂದ್ರೆ ನಕಾಶೆಗಳಿಸ್ಲಿಕ್ಕೆ ಕೇಳ್ತಾನೆ. ಇನ್ನೊಂದು ಅದಾದ್ಮೇಲೆ ಬರುವಂಥದ್ದು ಬೆಟ್ಟಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದರಲ್ಲಿ ಕೇಳುವಂತ ಸಾಧ್ಯತೆ ಇರ್ತದೆ. ಮುಖ್ಯವಾಗಿ ಪೂರ್ವ ಘಟ್ಟ ಮತ್ತೆ ಪಶ್ಚಿಮ ಘಟ್ಟ ಇದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಭಾರತದ ಪೂರ್ವ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಬರುವಂತ ಕರಾವಳಿ ತೀರದ ಉದ್ದಕ್ಕೂ ಹರಡಿರುವಂತ ಬೆಟ್ಟಗಳು. ಇದು ಕೂಡ ನಾನೇ ನಕಾಶೆಯಲ್ಲಿ ತೋರಿಸ್ತಾ ಇದ್ದೀನಿ. ಆ ನಕಾಶೆಯಲ್ಲಿ ಯಾವ ರೀತಿ ತೋರಿಸಿದರೆ ಆ ರೀತಿಯನ್ನು ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಈ 4 ಪ್ರಮುಖವಾದಂತಹ ಭಾಗಗಳನ್ನು ಗುರುತಿಸಲಿಕ್ಕೆ ಅಧ್ಯಾಯದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ. 4ರಲ್ಲಿ 1 ಅಥವಾ 2 ಅಂತ ಈ ಅಧ್ಯಾಯದಲ್ಲಿ ಕೇಳ್ತಾನೆ. ಇದು ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿರುವಂಥದ್ದು.
ಇದು ಆದ್ಮೇಲೆ ಮತ್ತೊಂದು ಯಾವ್ದಪ್ಪ ಅಧ್ಯಾಯ ಇಲ್ಲಿ ಅಂತ ಹೇಳಿದ್ರೆ, ಮತ್ತೊಂದು ನೋಡ್ರಿ, ಭಾರತದ ಜಲ ಸಂಪನ್ಮೂಲ. ಈ ಭಾರತ ಜಲ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಇಲ್ಲಿ ಬರುತ್ತೆ. ಏನ್ ಬರ್ಬೋದಪ್ಪ ಇಲ್ಲಿ ಪ್ರಶ್ನೆಗಳು ಅಂತ ಹೇಳಿದ್ರೆ, ಮುಖ್ಯವಾಗಿ ನದಿಗಳು, ನದಿಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾನೆ. ಅದು ನರ್ಮದಾ ನದಿ ಆಗಿರ್ಬೋದು, ನಮ್ಮ ರಾಜ್ಯದ ಕಾವೇರಿ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ತುಂಗಭದ್ರಾ ನದಿ ಆಗಿರ್ಬೋದು. ಈ ನದಿಗಳ ಬಗ್ಗೆ ಕೂಡ ಇಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತಾವ. ಇನ್ನ ಮತ್ತೊಂದು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನ ಕೇಳ್ತಾನೆ. ಏನಪ್ಪಾ ಇದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ? ಬೇರೆ ಏನೂ ಅಲ್ಲ, ಅಣೆಕಟ್ಟುಗಳು, ಡ್ಯಾಮ್ಗಳು. ಡ್ಯಾಮ್ಗಳಿಗೆ ನಾವು ಭೂಗೋಳ ಶಾಸ್ತ್ರದಲ್ಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಕರಿತೀವಿ. ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ವಿವಿಧ ಉದ್ದೇಶವನ್ನು ಇಟ್ಟುಕೊಂಡು ನದಿ ಹರಿಯುವಂತ ಕಣಿವೆ ಪ್ರದೇಶದಲ್ಲಿ, ಅಂದ್ರೆ ಎರಡು ಎತ್ತರವಾದ ಸ್ಥಳದಲ್ಲಿ ನದಿ ಹರ್ಕೊಂಡು ಹೋಗ್ತಾ ಇರ್ತದೆ, ಅಂತ ಒಂದು ಸ್ಥಳದಲ್ಲಿ ಈ ಅಣೆಕಟ್ಟನ್ನ ಕಟ್ತಾರೆ. ಅದಕ್ಕೋಸ್ಕರ ಇದಕ್ಕೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಕರೀತಾರೆ. ನೀರಾವರಿ ಉದ್ದೇಶಕ್ಕೆ ಕಟ್ತಾರೆ, ಮೀನುಗಾರಿಕೆ ಉದ್ದೇಶಕ್ಕೆ ಕಟ್ತಾರೆ, ಮನೋರಂಜನೆ ಉದ್ದೇಶಕ್ಕೆ ಕಟ್ತಾರೆ, ಪ್ರವಾಹಗಳನ್ನು ನಿಯಂತ್ರಣ ಮಾಡ್ಬೇಕಂತ ಕಟ್ತಾರೆ, ಅರಣ್ಯಕ್ಕೋಸ್ಕರ ಕಟ್ತಾರೆ, ಇನ್ನು ಹಲವಾರು ಉದ್ದೇಶಕ್ಕೋಸ್ಕರ ಇಂಥ ನದಿ ಕಣಿವೆ ಯೋಜನೆಗಳನ್ನ ಕಟ್ತಾರೆ. ನಮಗ ಗೊತ್ತಿರೋದೇನು, ನಾವು ಗೊತ್ತು ಮಾಡ್ಕೋದೇನಂತ ಹೇಳಿದ್ರೆ ಡ್ಯಾಮ್ ಅಂದ್ರೆ ಅಣೆಕಟ್ಟುಗಳು ಅಂತ ಕರ್ತಾರೆ. ಅಣೆಕಟ್ಟು ಕೂಡ ಕೇಳ್ತಾರೆ. ತುಂಗಭದ್ರಾ ಅಣೆಕಟ್ಟು ಕೇಳ್ಬೋದು, ಕೋಶಿ ಯೋಜನೆ ಕೇಳ್ಬೋದು, ಭಾಕ್ರನಂಗಲ್ ಯೋಜನೆ ಕೇಳ್ಬೋದು, ದಾಮೋದರ ನದಿ ಕಣಿವೆ ಯೋಜನೆ ಅಂತ ಕೇಳ್ಬೋದು. ಇಂಥ ಪ್ರಶ್ನೆ ಕೇಳಿದಾಗ ನೀವು ಬೇರೆ ಏನ್ ಅರ್ಥ ಮಾಡ್ಕೋಬಾರ್ದು, ಡ್ಯಾಮ್ ಅನ್ನುವಂಥದ್ದು ಅರ್ಥ ಮಾಡ್ಕೊಂಡು ಯಾವ ಡ್ಯಾಮು ಯಾವ ರಾಜ್ಯದಲ್ಲಿದೆ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇರಬೇಕು. ನೀವು ನೇರವಾಗಿ ಹೋಗಿ ಆ ರಾಜ್ಯದಲ್ಲಿ ಅದನ್ನ ಗುರುತಿಸುವಂತ ಕೆಲಸವನ್ನ ಮಾಡೋದು. ಇಲ್ಲಿ ಗುರುತಿಸುವಂತ ವಿಧಾನ ಏನದಲ್ಲ, ಡ್ಯಾಮ್ ಬಂದಾಗ ನದಿಯನ್ನ ಗುರುತಿಸಿ ಆ ನದಿ ಆ ಒಂದು ರೇಖೆಯ ನಡುವೆ ಒಂದು ಬಿಂದುವನ್ನು ಇಡುವಂತ ಕೆಲಸವನ್ನು ಮಾಡಬೇಕು. ರೌಂಡ್ ಸರ್ಕಲ್ ಇಡುವಂಥದ್ದು ಮಾಡಿದ್ರೆ ಇದು ನದಿ ಕಣಿವೆ ಯೋಜನೆ ಅನ್ನುವಂಥದ್ದು ಅರ್ಥದಲ್ಲಿ ಇಲ್ಲಿ ಬರುತ್ತೆ. ಇಷ್ಟು ಪ್ರಶ್ನೆಗಳು ಇದರಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ. ಅದಾದ್ಮೇಲೆ ಮತ್ತೊಂದು ಅಧ್ಯಾಯ ಯಾವ್ದಪ್ಪ ಅಂತ ಹೇಳಿದ್ರೆ, ಮತ್ತೊಂದು ಅಧ್ಯಾಯ ಭಾರತದ ಸಾರಿಗೆ ಹಾಗೂ ಸಂಪರ್ಕ. ಇದರಲ್ಲಿ ಕೂಡ ನಕಾಶೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತಾನೆ. ಏನ್ ಕೇಳ್ತಾನಪ್ಪ ಇದರಲ್ಲಿ, ಏನ್ ಬರ್ತದ ನೋಡಿ. ಇದರಲ್ಲಿ ಮುಖ್ಯವಾಗಿ ಬಂದರುಗಳು ಬರ್ತಾವ, ಮತ್ತೆ ವಿಮಾನ ನಿಲ್ದಾಣಗಳು. ಬಂದರು ಮತ್ತೆ ವಿಮಾನ ನಿಲ್ದಾಣಗಳು ಇಲ್ಲಿ ಕೇಳೋದು ಹೆಚ್ಚಿಗೆ. ಅದಕ್ಕೋಸ್ಕರ ಇಲ್ಲಿ ಭಾರತದ ಪೂರ್ವ ಕರಾವಳಿಯಲ್ಲಿ ಯಾವ ಬಂದರುಗಳು ಬರ್ತಾವ, ಪಶ್ಚಿಮ ಕರಾವಳಿ ಯಾವ ಬಂದರುಗಳು ಬರ್ತಾವ, ಇದರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು, ಜ್ಞಾನವನ್ನು ಪಡ್ಕೋಬೇಕು. ಅದಕ್ಕೋಸ್ಕರ ನೀವು ಮ್ಯಾಪ್ ಅನ್ನು ಸ್ಟಡಿ ಮಾಡ್ರಿ, ಮ್ಯಾಪ್ ರೀಡಿಂಗ್ ಮಾಡ್ರಿ, ಭಾರತ ನಕಾಶೆ ನೋಡ್ರಿ. ಪೂರ್ವ ಕರಾವಳಿ ತೀರದಲ್ಲಿ ಯಾವ್ಯಾವ ಬರ್ತಾವ, ಪಶ್ಚಿಮ ಕರಾವಳಿ ತೀರದಲ್ಲಿ ಯಾವ್ಯಾವ ಬರ್ತಾವ. ಪಶ್ಚಿಮ ಕರಾವಳಿ ತೀರ ಮೇಲೆ ಕಚ್ಚಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ, ಪೂರ್ವ ಕರಾವಳಿ ತೀರ ಅಂತ ಹೇಳಿದ್ರೆ ನಮ್ಮ ಯಾವುದು ಕಲ್ಕತ್ತಾ ಹಾಲ್ದಿಯಾದಿಂದ ಹಿಡ್ಕೊಂಡು ಕನ್ಯಾಕುಮಾರಿಯವರೆಗೆ ಹಲವಾರು ಬಂದರುಗಳು ಬರ್ತವೆ. ಅದನ್ನು ನೀವು ಗಮನವಿಟ್ಟು ನೋಡ್ರಿ. ಯಾವುದೇ ಬಂದರು ಕೇಳಲಿ, ಅದು ಕಾಂಡ್ಲಾನ ಕೇಳಲಿ, ಮುಂಬೈಯನ್ನ ಕೇಳಲಿ, ಮರ್ಮಗೋವಾ ಆದ್ರೂ ಕೇಳಲಿ, ನವಮಂಗಳೂರು ಕೇಳಲಿ, ಕೊಚ್ಚಿ ಆದ್ರೂ ಕೇಳಲಿ, ತೂತುಕುಡಿ ಆದ್ರೂ ಕೇಳಲಿ, ಚೆನ್ನೈ, ವಿಶಾಖಪಟ್ಟಣ, ಪಾರಾದೀಪ್, ಕೋಲ್ಕತ್ತಾ, ಹಾಲ್ದಿಯಾ, ಇವು ಪ್ರಮುಖವಾದಂತ ಬಂದರುಗಳು ನಮ್ಮ ದೇಶದಲ್ಲಿ ಬರುವಂತದ್ದು. ಕೆಲವು ಪಶ್ಚಿಮ ಕರಾವಳಿ ಬರ್ತವ, ಕೆಲವು ಪೂರ್ವ ಕರಾವಳಿ ಬರ್ತವ. ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಇನ್ನು ಅದಾದ್ಮೇಲೆ ಕೇಳುವಂಥದ್ದು ಇದರಲ್ಲಿ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ವಿಮಾನ ನಿಲ್ದಾಣಗಳ ಬಗ್ಗೆ ಕೂಡ ನಿಮಗೆ ಗಮನದಲ್ಲಿ ಇರಬೇಕು. ಭಾರತದಲ್ಲಿ 11 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇದಾವೆ. ಈ ವಿಮಾನ ನಿಲ್ದಾಣ ಬಗ್ಗೆ ನಿಮಗೆ ಗಮನದಲ್ಲಿ ಇರಬೇಕು. 4 ಅಂತೂ ಬಹಳ ಸರಳವಾಗಿ ನೀವು ಗಮನಿಸಬೇಕು. ಮೇಲ್ಗಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದಪ್ಪ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ. ಇದಾದ್ಮೇಲೆ ನೆಕ್ಸ್ಟ್ ಪಶ್ಚಿಮಕ್ಕೆ ಬರುವಂತದ್ದು ಮುಂಬೈ, ಅಂದ್ರೆ ಅದಕ್ಕೆ ಸಹಾರಾ ಮತ್ತು ಸಾಂತ್ರಾ ಕ್ರೂಜ್ ವಿಮಾನ ನಿಲ್ದಾಣ ಅಂತ ಕರೀತಾರೆ, ಅದೊಂದು ನೆನಪಿಡಬೇಕು. ಇನ್ನು ನೆಕ್ಸ್ಟ್ ನಮ್ಮ ದಕ್ಷಿಣದಲ್ಲಿ ಚೆನ್ನೈ. 4 ಮಹಾನಗರಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಅಣ್ಣಾ ಅಥವಾ ಮೀನಂಬಾಕಂ ವಿಮಾನ ನಿಲ್ದಾಣ ಅಂತ ಕರೀತಾರೆ, ಇದು ಕೂಡ ಕೇಳ್ತಾನೆ. ಮತ್ತೊಂದು ಅಂತ ಹೇಳಿದ್ರೆ ನಮ್ಮ ಪೂರ್ವದಲ್ಲಿ ಬರುವಂತಹ ಕೋಲ್ಕತ್ತಾ, ಇದಕ್ಕೆ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಅಂತ ಕರೀತಾರೆ.
ಈ 4 ಪ್ರಮುಖವಾದಂಥ ವಿಮಾನ ನಿಲ್ದಾಣಗಳು. ಅದು ಬಿಟ್ಟರೆ ನಮ್ಮ ರಾಜ್ಯದ್ದು ಅದು ಬೆಂಗಳೂರಲ್ಲಿ ಬರುವಂಥದ್ದು. ಏನಪ್ಪ ಇದು ಬೆಂಗಳೂರಲ್ಲಿ ಬರುವಂಥ ವಿಮಾನ ನಿಲ್ದಾಣದ ಹೆಸರು ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಕೂಡ ನೀವು ನೆನಪಲ್ಲಿ ಇಡಬೇಕು. ಅದ್ರ ಬಿಟ್ಟರೆ ಪಕ್ಕದಲ್ಲಿ ಇರುವಂತ ತೆಲಂಗಾಣ ರಾಜಧಾನಿ ಹೈದರಾಬಾದ್, ಅದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅದೇ ರೀತಿಯಾಗಿ ಬೆಂಗಳೂರು ಹೇಳಿದ್ದೀನಿ, ಹೈದರಾಬಾದ್ ಹೇಳಿದ್ದೀನಿ, ಅಹಮದಾಬಾದ್ ಅಲ್ಲಿ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಪಣಜಿ, ಅಮೃತ್ಸರ್, ಗುವಾಹಟಿ, ತಿರುವನಂತಪುರ, ಇವು ಏನವ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಇದು ಕೂಡ ಕೇಳುವಂತ ಸಾಧ್ಯತೆಗಳು ಇರ್ತಾವ. ಇದು ಬಿಟ್ಟು ಕೂಡ ಕೆಲವೊಂದ್ಸಲ ಕೆಲವೊಂದು ಅಧ್ಯಾಯಗಳಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತಾವ. ಆದ್ರೆ ಮೇಜರ್ ಆಗಿ ಹೆಚ್ಚಾನೆಚ್ಚು ಈ 3 ಅಧ್ಯಾಯಗಳಲ್ಲಿನೇ ಕೇಳಿದಾನೆ. 1ನೇ ಅಧ್ಯಾಯ, ಅದು ನೆಕ್ಸ್ಟ್ ಭಾರತ ಜಲಸಂಪನ್ಮೂಲ ಅಧ್ಯಾಯ, ಅದು ಬಿಟ್ರೆ ನಮ್ಮ ಭಾರತದ ಸಾರಿಗೆ ಮತ್ತು ಸಂಪರ್ಕ. ಈ ಅಧ್ಯಾಯಗಳಲ್ಲಿ ಏನ್ ಮ್ಯಾಪ್ ಗಳನ್ನು ಕೊಟ್ಟಿದ್ದಾರೆ, ಆ ಮ್ಯಾಪ್ ಗಳನ್ನು ನೀವು ಒಂದ್ಸಲ ನೋಡ್ರಿ. ಆ ಮ್ಯಾಪ್ ಗಳು ಒಂದ್ಸಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರ ಮೂಲಕ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಬರೀ 3 ನಿಮಿಷದಲ್ಲಿ 2 ನಿಮಿಷದಲ್ಲಿ ನೀವು ನಕಾಶೆನ ಇಳಿಸ್ರಿ, 1 ನಿಮಿಷದಲ್ಲಿ 4 ಸ್ಥಳಗಳನ್ನು ಗುರುತಿಸಿ. ನಕಾಶೆ ಇಳಿಸ್ಲಿಕ್ಕೆ 1 ಅಂಕ ಕೊಟ್ರೆ 4 ಸ್ಥಳಗಳನ್ನು ಗುರುತಿಸ್ಲಿಕ್ಕೆ 4 ಅಂಕಗಳನ್ನು ನಿಮಗೆ ನೀಡಲಾಗುತ್ತೆ. ಈಗ ಈ ರೀತಿ ಈಸಿಯಾಗಿ ಪರೀಕ್ಷೆಯಲ್ಲಿ 5 ಅಂಕಗಳನ್ನು ನೀವು ಪಡ್ಕೋಬಹುದು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ನಕಾಶೆಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ನೀವು ಬಿಡಬೇಡ್ರಿ. ನಿಮಗೆ ನಕಾಶೆ ಯಾವುದೇ ರೀತಿ ಇಳಿಸ್ಲಕ್ ಬಂದ್ರು ನಕಾಶೆನ ಇಳಿಸ್ರಿ, ಸ್ಥಳಗಳನ್ನು ಗುರುತಿಸ್ರಿ. ಫಸ್ಟ್ ಆಫ್ ಆಲ್ ನೀವು ಭಾರತದ ನಕಾಶೆ ರೀಡಿಂಗ್ ಮಾಡೋದನ್ನ ಕಲಿಯಿರಿ. ರೀಡಿಂಗ್ ಅಂತ ಹೇಳಿದ್ರೆ ಯಾವ ರಾಜ್ಯ ಎಲ್ಲಿ ಬರುತ್ತೆ, ಪೂರ್ವ ದಿಕ್ಕು ಯಾವುದು, ಪಶ್ಚಿಮ ದಿಕ್ಕು ಯಾವುದು, ಉತ್ತರ ಯಾವುದು, ದಕ್ಷಿಣ ಯಾವುದು, ದಕ್ಷಿಣದಲ್ಲಿ ಬರುವಂತ ರಾಜ್ಯಗಳು ಯಾವುವು, ಉತ್ತರದಲ್ಲಿ ಬರುವಂತ ರಾಜ್ಯಗಳು ಯಾವುವು, ಇದೆಲ್ಲ ನಿಮಗೆ ಗೊತ್ತಾದರೆ, ಯಾವ ರಾಜ್ಯ ಎಲ್ಲಿ ಬರುತ್ತೆ ಅಂತ ಗೊತ್ತಾದರೆ ಯಾವ ಸ್ಥಳ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಹೈದರಾಬಾದ್ ಎಲ್ಲಿ ಬರುತ್ತೆ, ತೆಲಂಗಾಣ. ಬೆಂಗಳೂರು ಎಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ. ಮುಂಬೈಯಲ್ಲಿ ಬರುತ್ತೆ, ಮಹಾರಾಷ್ಟ್ರದಲ್ಲಿ. ಅದಾದ್ಮೇಲೆ ಆ ರಾಜ್ಯದಲ್ಲಿ ಯಾವ ದಿಕ್ಕಿನಲ್ಲಿ ಆ ಒಂದು ಸ್ಥಳ ಬರ್ತದೆ ಇದು ಕೂಡ ನೀವು ನೋಡ್ಬೋದು. ಬಂದರು ಪ್ರದೇಶ ಅಂತೂ ಈಸಿ, ಯಾಕಂದ್ರೆ ಅದು ಕರಾವಳಿ ಪ್ರದೇಶದಲ್ಲಿನೇ ಬರುತ್ತೆ, ನಡು ಮಧ್ಯದಲ್ಲಿ ಅಂತೂ ಬರೋದಿಲ್ಲ. ಇನ್ನು ನೀವು ನದೀಕರಣ ಯೋಜನೆಗಳನ್ನ, ವಿಮಾನ ನಿಲ್ದಾಣಗಳನ್ನ ಗುರುತಿಸಬೇಕಾದ್ರೆ ಅದು ಮಧ್ಯದಲ್ಲಿ ಬರ್ತದೆ, ದೇಶದ ಮಧ್ಯದಲ್ಲಿ ಬರ್ತದೆ. ಅದನ್ನ ನೀವು ಹೆಂಗೆ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿ ಬರ್ತದೆ ಅದನ್ನ ನೀವು ಗುರುತಿಸ್ಕೊಂಡ್ರೆ ನಕಾಶೆಯನ್ನು ಬಹಳ ಸರಳವಾಗಿ ಬಿಡಿಸ್ಬೋದು, ಸರಳವಾಗಿ 5 ಅಂಕಗಳನ್ನ ಪಡ್ಕೋಬಹುದು. ಅದಕ್ಕೋಸ್ಕರ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರನ್ನುವಂಥ ಭಾವನೆ ನನಗಿದೆ. ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನ ಖಂಡಿತವಾಗಿ ಬಿಡಿಸಿ 5 ಅಂಕಗಳನ್ನ ಗಳಿಸ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಕ್ಕೋಸ್ಕರ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವಿದ್ಯಾರ್ಥಿಗಳಲ್ಲಿ ಮತ್ತೊಂದು ಮನವಿ, ಈಗಾಗಲೇ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ತುಂಬಾ ಸಂತೋಷ. ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ. ಆದ್ರೆ ಇಲ್ಲಿ ಮತ್ತೊಂದು ನೀವು ಮಾಡಬೇಕಾಗಿದೆ ಏನಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಬಟನ್ ಬರುತ್ತೆ, ಆ ಬೆಲ್ ಬಟನ್ ನೀವು ಮರೆಯದೆ ಒತ್ತಬೇಕು. ಅದರಲ್ಲಿ ಆಲ್ ಅನ್ನುವಂಥದ್ದು ಸೆಲೆಕ್ಟ್ ಮಾಡಬೇಕು. ಯಾಕೆ ಹೀಗೆ ಮಾಡ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ನಾನು ಏನಾದರೂ ಹೊಸ ವಿಡಿಯೋ ರೆಡಿ ಮಾಡಿ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದಾಗ ನಿಮ್ಮೊಂದು ನೋಟಿಫಿಕೇಶನ್ ಬರುತ್ತೆ. ಅಂದರೆ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ರಿ ನೀವು ಅನ್ನುವಂಥದ್ದು ಒಂದು ನೋಟಿಫಿಕೇಶನ್ ಬರುತ್ತೆ. ನೀವು ಈಸಿಯಾಗಿ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನನ್ನ ಮುಂದಿನ ವಿಡಿಯೋನು ಪ್ರಥಮವಾಗಿ ನೀವೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.